ಹಲ್ಲೆಲೂಯಾ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಪ್ರಿಯರೇ, ದೈವ ರಾಜ್ಯದಲ್ಲಿ ಒಂದು ಉತ್ತಮವಾದ ಸೈನಿಕನಾಗಿರಲು, ಒಂದು ಒಳ್ಳೆಯ ಯೋಧನಾಗಿರಲು ಯಾವೆಲ್ಲ ಅಂಶಗಳಿರಬೇಕು ಮಾತ್ರವಲ್ಲ, ಆತನು ಹೇಗೆ ತನ್ನ ಆತ್ಮಿಕ ಯುದ್ಧಗಳನ್ನು ಜಯಿಸಲು ಶಕ್ತನಾಗುತ್ತಾನೆ, ಅದಕ್ಕೋಸ್ಕರ ಏನೆಲ್ಲ ಅಂಶಗಳನ್ನು ಹೊಂದಿರಬೇಕೆಂಬುದಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಆ ಯೋಧನು ಸಂಪೂರ್ಣವಾಗಿ ತನ್ನ ಕಾರ್ಯವನ್ನ ಕರ್ತನ ರಾಜ್ಯಕ್ಕೆ ತಾನು ಸಂಪೂರ್ಣವಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಯೋಧನಾಗಿರಬೇಕು. ಆತನು ತನ್ನ ಎಲ್ಲಾ ರೀತಿಯ ಅನಗತ್ಯ ವಿಷಯಗಳನ್ನ, ಲೌಕಿಕವಾದ ಕಾರ್ಯಗಳಲ್ಲಿ ತಾನು ತೊಡಗಿಸಿಕೊಳ್ಳದೆ, ಕರ್ತನು ತನಗೆ ಕೊಟ್ಟಂತ ಈ ಜೀವಿತವನ್ನ ಆತನ ರಾಜ್ಯದ ಮಹಿಮೆಗಾಗಿ ಸಂಪೂರ್ಣವಾಗಿ ಉಪಯೋಗವಾಗುವಂತೆ ಉಪಯೋಗಿಸುವಂಥದ್ದು. ತನ್ನ ಪ್ರತಿಯೊಂದು ಕಾರ್ಯಗಳಲ್ಲಿ ಬಹಳ ಎಚ್ಚರಿಕೆಯಾಗಿ ಕಾರ್ಯನಿರ್ವಹಿಸುವಂತಹ ವ್ಯಕ್ತಿಯಾಗಿರುತ್ತಾನೆ. ಹಲ್ಲೆಲೂಯಾ. ಆತನು ಮಾಡುವ ಕಾರ್ಯಗಳಲ್ಲಿ ಆತನು ತನ್ನ ಸ್ವಂತ ಸ್ವಾರ್ಥಕ್ಕಾಗಿ ಮಾಡದೆ, ತಾನು ಮಾಡುವಂಥ ಕಾರ್ಯಗಳಲ್ಲಿ ದೇವರ ರಾಜ್ಯಕ್ಕೆ ಮಹಿಮೆ ಆಗ್ತದೋ, ತಾನು ಮಾಡುವಂಥ ಕಾರ್ಯದಿಂದ ತನ್ನ ರಕ್ಷಕನಿಗೆ ಮಹಿಮೆ ತರುವಂಥ ಕಾರ್ಯವಾಗ್ತದೋ ಎಂಬುದಾಗಿ ಆಲೋಚನೆ ಮಾಡುತ್ತಾನೆ. ಮಾತ್ರವಲ್ಲ, ಆತನಿಗೆ ಕೊಟ್ಟಂತ ಈ ಜೀವಿತದಲ್ಲಿ ತನ್ನ ರಾಜ, ತನ್ನ ಒಡೆಯ, ಸರ್ವಶಕ್ತನಾದ ಯೇಸು ಕ್ರಿಸ್ತನಿಗೆ ನೀತಿಯ ಜೀವಿತವನ್ನು ಜೀವಿಸುತ್ತಿದ್ದಾನೋ ಇದೆಲ್ಲವನ್ನ ಆತನು ನೋಡಿಕೊಳ್ಳುತ್ತಾನೆ. ಇಲ್ಲವಾದರೆ, ನಾನು ಉದಾಹರಣೆಗೆ ಹೇಳುವುದಾದರೆ, ಸೇನೆಯ ಕಮಾಂಡರ್ ಬಂದಾಗ ಮಾತ್ರ ಸೇವೆ ಮಾಡದೆ, ಅಥವಾ ಸೇನೆಯ ಕಮಾಂಡರ್ ಬಂದಾಗ ಮಾತ್ರ ಆತನು ಗಡಿಯನ್ನು ಕಾಯುತ್ತಾ ಇರುವುದು ಮಾತ್ರವಲ್ಲದೆ, ದೇಶದ ರಕ್ಷಣೆಗೆ ಒಬ್ಬ ಯೋಧನು ಎಲ್ಲ ಸಮಯದಲ್ಲಿ ಆ ಒಂದು ಗಡಿಯನ್ನು ಕಾದು ನಡೆಸ್ತಾನೋ, ಸಂಪೂರ್ಣ ಬಲದಿಂದ ಆತನು ಕಾಯುತ್ತಾನೋ. ಯಾವುದೇ ಪರಿಸ್ಥಿತಿ ಬರಲಿ, ಮಳೆ ಬರಲಿ, ಬಿಸಿ ಇರಲಿ, ಚಳಿ ಇರಲಿ, ಎಲ್ಲ ಕಾಲಘಟ್ಟದಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಸೈನಿಕನು ತನ್ನ ದೇಶದ ಗಡಿಯನ್ನು ಕಾಯುತ್ತಾನೋ, ತನ್ನ ದೇಶದ ರಕ್ಷಣೆಯನ್ನು ಮಾಡುತ್ತಾನೋ ಎಂಬುದಾಗಿ ನಮಗೆ ಗೊತ್ತಿದ್ದಂತೆ, ದೇವರ ರಾಜ್ಯದ ಸೈನಿಕ ಪ್ರತಿ ಕ್ಷಣವು ಆತನು ತನ್ನನ್ನು ಎಚ್ಚರಿಕೆಯಾಗಿಟ್ಟುಕೊಂಡು, ತನ್ನನ್ನು ತಾನು ಪರೀಕ್ಷಿಸಿಕೊಂಡು, ತನ್ನನ್ನು ತಾನು ಯಾವ ರೀತಿಯಲ್ಲಿ ಕರ್ತನಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸ್ತೇನೋ ಎಂಬುದಾಗಿ ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು ಆತನು ಕರ್ತನ ರಾಜ್ಯದ ಮಹಿಮೆಗಾಗಿ ಜೀವಿಸುವುದನ್ನು ನಾವು ಕಾಣ್ತೇವೆ. ಮಾತ್ರವಲ್ಲ, ತನ್ನಲ್ಲಿರುವಂತಹ ಅತಿ ಉತ್ತಮವಾದದನ್ನು ತನ್ನ ಕರ್ತನಿಗೋಸ್ಕರ ಆತನು ಸಮರ್ಪಿಸುವುದನ್ನು ನಾವು ನೋಡ್ತೇವೆ. ಆಮೇನ್. ಯಾವ ರೀತಿ ಎಂಬುದಾದರೆ, ತನ್ನಲ್ಲಿರುವಂಥ ಎಲ್ಲ ವಿಷಯಗಳನ್ನು ಆತನು ಅತ್ಯುತ್ತಮವಾಗಿ ದೇವರ ಸೇವೆಯನ್ನು ಮಾಡುವ ಆತನಾಗಿರುತ್ತಾನೆ. ಕರ್ತನ ರಾಜ್ಯಕ್ಕಾಗಿ ತನ್ನನ್ನು ಸಮರ್ಪಿಸಿಕೊಂಡಿರುವನಾಗಿರುತ್ತಾನೆ. ಮಾತ್ರವಲ್ಲ, ಆತನು ಖಾಲಿ ಇನ್ನಿತರರ ತೋರಿಕೆಗಲ್ಲ, ಇನ್ನಿತರು ನೋಡುವಾಗ ಸೇವೆ ಮಾಡುವಂಥದ್ದಲ್ಲ, ಇನ್ನಿತರನ್ನ ಮೆಚ್ಚುಗೆ ಪಡಿಸಲಿಕ್ಕಾಗಿ ಸೇವೆ ಮಾಡುವಂಥವನಲ್ಲ. ಆತನು ದೇವರನ್ನು ಮೆಚ್ಚಿಸುವವನಾಗಿರುತ್ತಾನೆ, ದೇವರ ರಾಜ್ಯಕ್ಕಾಗಿ ಕಾರ್ಯ ಮಾಡುವವನಾಗಿರುತ್ತಾನೆ. ಪ್ರಿಯರೇ, ಆತನು ದೇವರ ಮಹಿಮೆಗಾಗಿ ಜೀವಿಸುವವನಾಗಿರುತ್ತಾನೆ. ಆತನು ತನ್ನ ರಕ್ಷಕನಿಗೆ ಉನ್ನತವಾದದನ್ನು ಕೊಡುವ ಆತನಾಗಿದ್ದಾನೆ ತನ್ನ ಜೀವಿತದಿಂದ. ಯಾಕಂದ್ರೆ ಆತನನ್ನು ಪಾಪದಿಂದ ತಪ್ಪಿಸಿ, ಆತನನ್ನು ನಾಶನದ ಗುಂಡಿಯಿಂದ ಎತ್ತಿದ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಆತನು ಸೇವಿಸುವವನಾಗಿರುತ್ತಾನೆ. ಮಾತ್ರವಲ್ಲ ಪ್ರಿಯರೇ, ಆತನಿಗೆ ತನ್ನ ರಕ್ಷಕನು ತನ್ನ ಸ್ವಂತ ಪ್ರಾಣವನ್ನ ಹಾಗೂ ಸ್ವಂತ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನೇ ತನಗಾಗಿ ಅರ್ಪಿಸಿದ್ದಾನೆ ಎಂಬುದನ್ನು ನೆನಪಲ್ಲಿಟ್ಟುಕೊಂಡು ಆ ಯೋಧನು ದೇವರ ರಾಜ್ಯಕ್ಕಾಗಿ, ದೇವರು ಮಾಡಿದ ಆ ಒಂದು ಅದ್ಭುತ ಕಾರ್ಯಕ್ಕಾಗಿ, ಸರ್ವಶಕ್ತನಾದ ಕ್ರಿಸ್ತನು ತನ್ನನ್ನು ರಕ್ಷಿಸಿದನ್ನು ಪ್ರತಿ ದಿನವೂ ನೆನಪು ಮಾಡುತ್ತಾ, ಪ್ರತಿ ಕ್ಷಣವಾದ ನೆನಪು ಮಾಡುತ್ತಾ ಆತನ ಮಹಿಮೆಗಾಗಿ ಜೀವಿಸುವುದನ್ನು ಆತನು ದಿನ ಪ್ರತಿ ಹಾಗೆ ಮಾಡುತ್ತಾನೆ. ದೇವರ ರಾಜ್ಯದ ಸೈನಿಕನು, ಯೋಧನು ತನ್ನ ಸ್ವಂತ ಇಚ್ಛೆಯನ್ನು ಬಿಟ್ಟು, ತನ್ನ ಸ್ವಂತ ಒಂದು ಆಲೋಚನೆಗಳನ್ನು ಬದಿಗಿಟ್ಟು, ತನ್ನ ಸ್ವಂತಿಕೆಯನ್ನು, ಸ್ವಾರ್ಥವನ್ನೆಲ್ಲ ತೆಗೆದುಹಾಕಿ ಕ್ರಿಸ್ತನ ಮಾರ್ಗದರ್ಶನದಂತೆ, ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ಕೊಟ್ಟ ಆಜ್ಞೆಯಂತೆ ಪಾಲಿಸುತ್ತಾ, ಕ್ರಿಸ್ತನ ಚಿತ್ತದಂತೆ ಕ್ರಿಸ್ತನ ರಾಜ್ಯವನ್ನು ಕಟ್ಟುತ್ತಾ, ಇನ್ನಿತರರನ್ನ ಕ್ರಿಸ್ತನ ಕಡೆಗೆ ನಡೆಸುತ್ತಾ, ಇನ್ನಿತರರನ್ನ ರಕ್ಷಣೆ ಹಾದಿ ಕಡೆ ನಡೆಸುತ್ತಾ, ಇನ್ನಿತರಿಗೆ ಕ್ರಿಸ್ತನು ಕೊಟ್ಟಂತ ಶುಭ ಸಂದೇಶವನ್ನ ಇನ್ನಿತರಿಗೆ ಸಾರುತ್ತಾ, ನಿಶ್ಚಿಂತೆಯಾಗಿ ಕರ್ತನ ಮುಖವನ್ನೇ ನೋಡುತ್ತಾ ಜೀವಿಸುವವನಾಗಿರುತ್ತಾನೆ. ಆತನು ನಿಜವಾದ ಯೋಧನಾಗಿರುತ್ತಾನೆ. ಆತನಿಗೆ ಯಾವುದೇ ಹೆದರಿಕೆ ಇರುವುದಿಲ್ಲ, ಯಾವುದರ ಭಯವಿರುವುದಿಲ್ಲ. ಯಾಕಂದರೆ ಸರ್ವಶಕ್ತನಾದ ರಕ್ಷಕನಾದ ಕ್ರಿಸ್ತನನ್ನು ಆತನ ಅಂಗೀಕಾರ ಮಾಡಿರುತ್ತಾನೆ. ಸರ್ವಶಕ್ತನ ದೇವರು ಆತನ ರಕ್ಷಣಾ ಕವಚವಾಗಿದ್ದಾನೆ, ರಕ್ಷಕನಾಗಿದ್ದಾನೆ ಎಂದು ತಿಳಿದುಕೊಂಡು ಆತನು ಸತ್ಯದಿಂದಲೂ ಆತ್ಮದಿಂದಲೂ ದೇವರನ್ನು ಕೊಂಡಾಡುತ್ತಾ, ದೇವರ ರಾಜ್ಯದ ಮಹಿಮೆಗೆ ತನ್ನಲ್ಲಿದ್ದ ತಲಾಂತುಗಳನ್ನು ದೇವರ ರಾಜ್ಯಕ್ಕಾಗಿ ಉಪಯೋಗಿಸುತ್ತಾ, ತನ್ನಗೆ ಕೊಟ್ಟಂತ ಸೇವೆಯನ್ನು ಅತ್ಯುತ್ತಮವಾಗಿ ದ ಬೆಸ್ಟೆಸ್ಟ್ ಅನ್ನು ಏನು ದೇವರ ರಾಜ್ಯಕ್ಕಾಗಿ ಆತನು ಕೊಡ್ಲಿಕ್ಕೆ ಆಗ್ತದೋ ಅದನ್ನು ಆತನು ಮಾಡುತ್ತಾ, ದೇವರ ರಾಜ್ಯದಲ್ಲಿ ಉತ್ತಮವಾದ ಒಂದು ಯೋಧನಾಗಿ ಆತನು ಕಾರ್ಯ ಮಾಡುವುದನ್ನು ನಾವು ನೋಡ್ತೇವೆ. ಇದು ನಿಜವಾದ ಯೋಧನ ಒಂದು ಕಾರ್ಯವಾಗಿರ್ತದೆ ಪ್ರಿಯರೇ.
ಮಾತ್ರವಲ್ಲ, ಆತನು ಪ್ರಾಮಾಣಿಕವಾಗಿ ಸೇವೆ ಮಾಡುವವನಾಗಿದ್ದಾನೆ. ಯಾವುದೇ ಸ್ವಾರ್ಥ ಇಲ್ಲ, ಯಾವುದೇ ರೀತಿಯ ಆತನಿಗೆ ಇನ್ನಿತರರ ಬಿರುದುಗಳು ಬೇಡ, ಇನ್ನಿತರನ್ನು ತನ್ನ ಹೆಸರನ್ನು ಹೆಚ್ಚಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡುವುದಿಲ್ಲ. ಆತನು ತನ್ನ ರಕ್ಷಕ, ತನ್ನ ದೈವರು, ಸರ್ವಶಕ್ತನಾದ ಕ್ರಿಸ್ತನನ್ನು ಮೆಚ್ಚಿಸುವಂಥ ಕಾರ್ಯವನ್ನು ಮಾಡುವವನಾಗಿರುತ್ತಾನೆ. ಹಲ್ಲೆಲೂಯಾ, ಆಮೆನ್. ಒಬ್ಬ ಸೈನಿಕನು ಪ್ರಿಯರೇ, ಆತನು ತನಗೆ ಕೊಟ್ಟಂತ ಕಾರ್ಯಗಳನ್ನು ಅರ್ಧದಲ್ಲಿ ಬಿಟ್ಟು ಹೋಗುವುದಿಲ್ಲ. ಅಯ್ಯೋ ನನಗೆ ಸಾಕಾಯಿತು, ಅಯ್ಯೋ ಅವರು ಹೀಗೆ ಹೇಳಿದರು, ಅಯ್ಯೋ ಇವರು ಹೀಗೆ ಹೇಳಿದರು ಎಂಬುದಾಗಿ ಬಿಟ್ಟು ಹೋಗುವಂಥವನಾಗಿರುವುದಿಲ್ಲ. ಆತನು ಸೇವೆಯನ್ನು ನಿಷ್ಠೆಯನ್ನು ಮಾಡುವಾತನಾಗಿರ್ತಾನೆ. ಆತನು ಮಾಡುವಂಥ ಸೇವೆ ಯಾರಿಗೋಸ್ಕರ? ದೇವರ ರಾಜ್ಯಕ್ಕೋಸ್ಕರವಾಗಿರ್ತದೆ, ದೇವರ ಮಹಿಮೆಗಾಗಿ ಇರುತ್ತದೆ ಪ್ರಿಯರೇ. ಆಗಿರುವಾಗ ಒಬ್ಬ ನಿಜವಾದ ಸೈನಿಕನು ಯಾವುದೇ ಕಾಲಘಟ್ಟದಲ್ಲಿ ಯಾವುದೇ ರೀತಿಯ ಒಂದು ಇಕ್ಕಟ್ಟು ಬಂದಾಗ, ಯಾವುದೇ ರೀತಿಯ ಒಂದು ಕಷ್ಟದ ಕಾಲಘಟ್ಟದಲ್ಲಿ ನಡೆಯುವಾಗಲೂ ಕೂಡ ಆತನು ತನಗೆ ಕೊಟ್ಟಂಥ ಸೇವೆಯನ್ನು ಬಿಟ್ಟು ಹೋಗುವುದಿಲ್ಲ ಪ್ರಿಯರೇ. ದೇವರು ಆತನನ್ನು ಬಹಳ ವಿಧ ವಿಧವಾದ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆತನನ್ನು ಉಪಯೋಗಿಸ್ತಾನೆ. ಆತನು ಸ್ಥಿರವಾಗಿ ನಿಲ್ಲುತ್ತಾನೆ, ಆತನು ಕರ್ತನಿಗಾಗಿ ನಿಲ್ಲುತ್ತಾನೆ. ಆಮೇನ್. ಮಾತ್ರವಲ್ಲ, ಆತನು ಸದಾಕಾಲ ಪ್ರಿಯರೇ ತನ್ನ ರಕ್ಷಕನಾದ ದೇವರಾದ ಕ್ರಿಸ್ತನನ್ನು ತನ್ನ ಎದುರಿಟ್ಟು ಆತನು ನಡೆಯುವ ಆತನಾಗಿರ್ತಾನೆ. ಯಾಕೆ ಗೊತ್ತಾ? ಆತನು ಮಾಡುವ ಸೇವೆ ಕ್ರಿಸ್ತನಿಗಾಗಿ ಇರ್ತದೆ. ಮಾತ್ರವಲ್ಲ, ಆತನು ಕ್ರಿಸ್ತನ ನಿಜವಾದ ಒಂದು ಪ್ರೀತಿಯನ್ನು ಕಂಡುಕೊಂಡಿರುವವನಾಗಿರುತ್ತಾನೆ. ಹೇಗೆಂಬುದಾಗಿ ನಾವು ಹೇಳುವುದಾದರೆ, ಯೋಹನ 3ನೇ ಅಧ್ಯಾಯ 16ರ ವಚನ ಹೇಳ್ತಾನೆ, ದೇವರು ಈ ಲೋಕದ ಮೇಲೆ ಬಹಳ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವನ ಪಡಬೇಕೆಂಬುದಾಗಿ ಕೊಟ್ಟನು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹಾಗಿರುವಾಗ ಪ್ರಿಯರೇ, ತಂದೆಯ ದೇವರು ಇವತ್ತು ನಿಮ್ಮನ್ನು ಅಷ್ಟು ಪ್ರೀತಿ ಮಾಡಿದನು ಎಂಬುದಾಗಿ ಹೇಳುವುದಾದರೆ, ಆತ ತನ್ನ ಒಬ್ಬನೇ ಮಗನನ್ನು ಕೂಡ ಉಳಿಸಿಕೊಳ್ಳದೆ ಪ್ರಿಯರೇ ನಿಮಗಾಗಿ ನನಗಾಗಿ ಕೊಟ್ಟ. ಇದನ್ನು ಆ ಯೋಧನು ತಿಳಿದುಕೊಂಡಿರುವಾತನಾಗಿರ್ತಾನೆ. ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾನೆ ತಂದೆಯ ದೇವರು ಎಂಬುದಾಗಿ ತಿಳಿದುಕೊಂಡು ಆತನು ಆ ಪ್ರೀತಿಯನ್ನು ಕಂಡುಕೊಂಡಂಥ ಯೋಧನಾಗಿರ್ತಾನೆ. ಆತನು ಕೊಟ್ಟಂಥ ಪ್ರೀತಿಗೆ ಬದಲಾಗಿ ಏನು ಮಾಡುವುದೆಂಬುದಾಗಿ ಆಲೋಚನೆ ಮಾಡುವುದಾದರೆ, ಆತನು ದೇವರು ಕೊಟ್ಟಂಥ ಈ ಒಂದು ಹೊಸತಾದ ಜೀವಿತವನ್ನು ಆತನ ಮಹಿಮೆಗಾಗಿ, ಕರ್ತನ ಮಹಿಮೆಗಾಗಿ ಜೀವಿಸ್ತೇನೆ ಎಂಬುದಾಗಿ ನಿರ್ಧಾರ ಮಾಡಿಕೊಂಡು ಕರ್ತನ ರಾಜ್ಯಕ್ಕೋಸ್ಕರ, ಕರ್ತನಿಗಾಗಿ ಜೀವಿಸುವುದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಇವತ್ತು ಇಂತಹ ಜೀವಿತವನ್ನು ಪ್ರಿಯರೇ, ಇವತ್ತು ವಿಡಿಯೋ ನೋಡುವಂಥ ನಾನು ನೀವುಗಳು ಕರ್ತನಿಗೋಸ್ಕರ ಜೀವಿಸುವುದಾದರೆ, ಆತನ ನಿಜವಾದ ಪ್ರೀತಿಯ ರುಚಿಯನ್ನು ಸವಿದು ನಾವು ತಿಳಿದುಕೊಂಡಿರುವುದಾದರೆ, ನಿಜವಾಗಿ ಕರ್ತನಿಗೋಸ್ಕರ ಜೀವಿಸುವಂತಹ ಒಂದು ಒಳ್ಳೆಯ ಒಂದು ಸೈನಿಕರಾಗಿ, ಒಳ್ಳೆಯ ಒಂದು ಕ್ರಿಸ್ತನ ರಾಜ್ಯದ ಯೋಧರಾಗಿ ನಾವು ಕ್ರಿಸ್ತನಿಗಾಗಿ ಜೀವಿಸಬೇಕಲ್ಲವೇ ಪ್ರಿಯರೇ? ಆಮೇಲೆ ದೇವರು ನಮಗೆ ಒಳ್ಳೆಯ ಜೀವಿತ ಕೊಟ್ಟಿದ್ದಾನೆ, ಹಲವಾರು ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಆಶೀರ್ವಾದಗಳು, ಜೀವಿತ, ಹೊಸ ಜೀವಿತ ನಮಗೆ ಸಿಕ್ಕಿದ್ದು ಕರ್ತನಿಂದಲೇ ಪ್ರಿಯರೇ. ಆ ಒಂದು ಕ್ರಿಸ್ತನ ಮಾಡಿದ ಆ ಕ್ರೂಜಲ್ಲಿ ಮಾಡಿದ ಫಿನಿಶ್ಡ್ ವರ್ಕ್ ಇಂದಲೇ ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ಹೊಸ ಜೀವಿತವನ್ನು ಕರ್ತನು ನನಗೆ ನೀವು ಕೊಟ್ಟಿರುವಾಗ, ಈ ಒಂದು ಅದ್ಭುತವಾದ ನ್ಯೂ ಲೈಫ್ ಅನ್ನು ನಮಗೆ ಕರ್ತನು ಕೊಟ್ಟಿರುವಾಗ, ಈ ಒಂದು ಹೊಸ ಜೀವಿತವನ್ನು ಪ್ರಿಯರೇ ಕರ್ತನಿಗಾಗಿ, ಕರ್ತನ ಮಹಿಮೆಗಾಗಿ ಜೀವಿಸುವುದು ಎಷ್ಟೋ ಮುಖ್ಯವಲ್ಲವೇ ಪ್ರಿಯರೇ? ಆಮೇನ್. ಹಲ್ಲೆಲೂಯಾ. ಇವತ್ತು ನಾವು ನಮಗೆ ಕೊಟ್ಟಂತ ಈ ಜೀವಿತ ಎಂಬ ಓಟವನ್ನು ಕ್ರಿಸ್ತನಿಗಾಗಿ ಜೀವಿಸುವ ಪ್ರಿಯರೇ. ಹಲ್ಲೆಲೂಯಾ. ಕ್ರಿಸ್ತನ ರಾಜ್ಯವನ್ನು ಕಟ್ಟುವವರಾಗಿರೋಣ, ಕ್ರಿಸ್ತನಿಗೋಸ್ಕರ ನಾವು ಜೀವಿಸುವವರಾಗಿರೋಣ ಪ್ರಿಯರೇ. ಹಲ್ಲೆಲೂಯಾ. ಆಮೆನ್. ಈ ವಾಕ್ಯದಿಂದ ನಿಮ್ಮನ್ನು ಉತ್ತೇಜನಪಡಿಸಿದ ನಂಬುತ್ತೇನೆ. ಮುಂದಿನ ಕೆಲವೊಂದು ಅಂಶಗಳನ್ನು ಮುಂಬರುವ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಂಚುವನಾಗಿದ್ದೇನೆ ಪ್ರಿಯರೇ. ಗಾಡ್ ಬ್ಲೆಸ್ ಯು. ನಾವು ಕ್ರಿಸ್ತನ ರಾಜ್ಯದಲ್ಲಿ ಉನ್ನತವಾದ, ಅತ್ಯುತ್ತಮವಾದ ಯೋಧರಾಗಿ, ಸೈನಿಕರಾಗಿ, ಆತನ ಮಹಿಮೆಗಾಗಿ ಜೀವಿಸುವಂತಹ ವಿಶ್ವಾಸಿಗಳಾಗಿ ಜೀವಿಸುವಂತೆ ಕ್ರಿಸ್ತನು ನನ್ನನ್ನು, ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಗಾಡ್ ಬ್ಲೆಸ್ ಯು ಆಲ್. ಕ್ರಿಸ್ತನಿಗೋಸ್ಕರ ಜೀವಿಸುವ ಪ್ರಿಯರೇ, ಕ್ರಿಸ್ತನ ರಾಜ್ಯವನ್ನು ಕಟ್ಟುವವರಾಗಿರೋಣ. ಹಲ್ಲೆಲೂಯಾ. ಆಮೆನ್.